ಎಲ್ಲರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿಂದ ನಾನು ಹೊಸ ಎಪಿಸೋಡ್ಸ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಇದು ಟೋಟಲಿ ಫೋಕಸಿಂಗ್ ಆನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಫ್ಯೂಚರ್ ಮತ್ತು ಆಪ್ಷನ್ಸ್ನ ಏನಕ್ಕೆ ಕಂಡುಹಿಡಿದ್ರು, ಅದರಿಂದ ಏನು ಉಪಯೋಗ, ಅದನ್ನು ನಾವು ಹೆಂಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಈ ಎಪಿಸೋಡ್ ಸೀರೀಸ್ನಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಟ್ರೇಡ್ ಮಾಡೋದ್ರಿಂದ ನೀವು ತುಂಬ ರಿಸ್ಕ್ ಎಕ್ಸ್ಪೋಜರ್ ಆಗೋ ಚಾನ್ಸಸ್ಗಳಿದೆ. ನೀವು ಎಷ್ಟು ರಿಸ್ಕಿ ಇರುತ್ತೋ ಅಷ್ಟೇ ರಿವಾರ್ಡ್ ಕೂಡ ಇದೆ. ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ನ ಟ್ರೇಡ್ ಮಾಡೋಕ್ಕೂ ಮುಂಚೆ ಅದರಲ್ಲಿ ಇರೋ ಟರ್ಮ್ಸ್ ಮತ್ತು ಟರ್ಮಿನಾಲಜೀಸ್ನ ಎಲ್ಲ ತಿಳ್ಕೊಂಡು ಅದರದ್ದು ಅರ್ಥ ಏನು, ಅದು ಯಾವ ರೀತಿ ಪ್ರೈಸ್ ಮೇಲೆ ಬಿಹೇವ್ ಆಗುತ್ತೆ, ಈ ಎಲ್ಲ ಮೈನರ್ ಡೀಟೇಲ್ಸ್ ಮೇಲೆ ಅಟೆನ್ಷನ್ನ ಪೇ ಮಾಡಿ ಆಮೇಲೆ ನೀವು ಟ್ರೇಡ್ ತೊಗೊಂಡ್ರೆ ಒಂದು ಅರ್ಥ ಇರುತ್ತೆ. ನೀವು ಗೊತ್ತಿಲ್ಲದೇ ಬ್ಲೈಂಡ್ ಆಗಿ ಎಂಟರ್ ಆಗೋದ್ರಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ತುಂಬ ರಿಸ್ಕ್ ಇದೆ. ಸೊ ನಿಮಗೆ ಏನೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಯಾರೋ ಕಾಲ್ ಕೊಡ್ತಾರೆ, ಟೆಲಿಗ್ರಾಮಲ್ಲಿ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಕೊಡ್ತಾರೆ ಅಂತ ದಯವಿಟ್ಟು ಎಂಟರ್ ಆಗಬೇಡಿ. ನಿಮ್ಮ ಅಕೌಂಟು ಬ್ಲೋ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಟ್ರೇಡ್ ಬರೋಕ್ಕೂ ಮುಂಚೆ ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಕ್ಯಾಶ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಅಭ್ಯಾಸ ಇರಬೇಕು, ಅಥವಾ ಇನ್ವೆಸ್ಟ್ ಮಾಡಿ ಅಭ್ಯಾಸ ಇರಬೇಕು. ಸ್ಟಾಕ್ ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರಬೇಕು. ನೀವು ರೆಗ್ಯುಲರ್ ಸ್ಟಾಕ್ನ ಟ್ರೇಡ್ ಮಾಡಬೇಕಾದ್ರೆ ನೀವು ಲೆಟ್ಸ್ ಸೇ 100 ರೂಪೀಸ್ಗೆ ಬೈ ಮಾಡಿ 120 ರೂಪೀಸ್ಗೆ ಸೆಲ್ ಮಾಡ್ಕೋಬಹುದು, 20 ರೂಪಾಯಿ ಲಾಭ. ಆ ಸ್ಟಾಕ್ ಪ್ರೈಸು 100 ರೂಪೀಸಿಂದ 120 ರೂಪೀಸ್ ಹೋಗೋಕ್ಕೆ ಅದು 6 ಮಂತ್ಸ್ ಆಗಿರ್ಬೋದು ಅಥವಾ ಮೇ ಬಿ 10 ಡೇಸ್ ಆಗಿರ್ಬೋದು. ನೀವು ಅಲ್ಲಿ ಯಾವುದೇ ರೀತಿ ವ್ಯಾಲ್ಯೂನ ಕಳ್ಕೊತಿರಲ್ಲ. ಅದೇ ಸೇಮ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಲ್ಲಿ ಇಂಪ್ಲಿಕೇಟ್ ಮಾಡ್ತೀನಿ ಅಂತ ಹೋದ್ರೆ ನೀವು ದುಡ್ಡು ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಏನಕ್ಕೆ ಅಂದ್ರೆ ಅಲ್ಲಿ ಟೈಮ್ ಡಿಕೆ ಇರುತ್ತೆ, IV ಇರುತ್ತೆ, ಡೆಲ್ಟಾ ಇರುತ್ತೆ, ಪ್ಲಸ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗೋ ಚಾನ್ಸಸ್ಗಳಿರುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಟ್ರೇಡ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಈ ವಿಡಿಯೋ ಸೀರೀಸ್ನಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಇನ್ ಡೀಟೇಲ್ ಬ್ರೇಕ್ ಡೌನ್ ಮಾಡ್ಕೊಡ್ತೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಿ, ಅದನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ಕೂಲ್ ಮಗು ಕೂಡ ಈ ವಿಡಿಯೋನ ನೋಡಿದ್ರೆ ಅವ್ರಿಗೂ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಸೀರೀಸ್ನಲ್ಲಿ ಆಲ್ಮೋಸ್ಟ್ 5 to 6 ಎಪಿಸೋಡ್ಸ್ ಇರುತ್ತೆ, ಮೇ ಬಿ 7 and 8 ಅನ್ಕೋತೀನಿ. ಈ ಎಲ್ಲ ಎಪಿಸೋಡ್ಸ್ನು ಸ್ಟೆಪ್ ಬೈ ಸ್ಟೆಪ್ 1 by 1 ನೀಟಾಗಿ ನೋಡ್ಕೊಂಡು ಬನ್ನಿ. ಒಂದು ಪೆನ್ನು ಬುಕ್ಕು ಇಟ್ಕೊಂಡು ಬರ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂತಂದರೆ, ಅಥವಾ ವಿಡಿಯೋನ ಮತ್ತೆ ಬಂದು ರಿವಾಚ್ ಮಾಡಿಕೊಂಡು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ಹಾಗಾದರೆ ನಾನು ನಿಮ್ಮನ್ನೆಲ್ಲ ನನ್ನ ಫಸ್ಟ್ ಎಪಿಸೋಡ್ನಲ್ಲಿ ನೋಡ್ತೀನಿ, ಇಂಟ್ರೊಡಕ್ಷನ್ ಟು ಫ್ಯೂಚರ್ಸ್ ಅಂತ. ಅಲ್ಲಿ ತನಕ ಟ್ರೇಡ್ ಸೇಫ್, ಬಿ ಕಾಶಿಯಸ್. ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.